ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಏನು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ಬೋದು. ಹೌದು, ನಾವು ಇವತ್ತು ಪೂಜೆಗೆ ಅಂತಂದು ಹೇಳ್ಬಿಟ್ಟು ಚಂದ್ರಭಾವಿ ಹತ್ರ ಬಂದಿದ್ದೀವಿ. ಮಡಕ್ಷರದ ಆಚೆ ಬರುತ್ತೆ ಚಂದ್ರಭಾವಿ ಗೇಟ್ ಅಂತಂದು. ಸೊ ಅಲ್ಲಿ ನಮ್ಮ ಪಾವಗಡದವರೇ ಇದು ಪೆಟ್ರೋಲ್ ಬಂಕ್ ಹೊಸದಾಗಿ ಓಪನ್ ಮಾಡಿದ್ದಾರೆ. ಅಂದರೆ ಮೊದಲನೇದು ಒಂದು ಹಳೇದಿದೆ ಇವ್ರದ್ದು. ಎಲ್ಲಿ ಅಂದರೆ ಪಾವಗಡದಲ್ಲಿ, ಬೆಂಗಳೂರು ರೋಡಲ್ಲಿದೆ. ಇದು ಭಾರತ್ ಪೆಟ್ರೋಲಿಯಂ ಅಲ್ಲೂ. ಸೊ ಇಲ್ಲೂ ಅಷ್ಟೇ. ಇಲ್ಲಿ ತಂದೆ ತಾಯಿ ಹೆಸರ ಮೇಲೆ ವೆಂಕಟಪ್ಪ ಲೀಲಾವತಿ ಅನ್ನೋ ತಂದೆ ತಾಯಿ ಹೆಸರ ಮೇಲೆ ಓಪನ್ ಮಾಡಿದ್ದಾರೆ. ನಂಗೆ ಸುಮಾರು ಅಂದರೆ ಒಂದು ವೀಕ್ ಹಿಂದೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಬರಬೇಕು ಪೂಜೆಗೆ, ಓಪನಿಂಗ್ ಇದೆ ಅಂತಂದು ಹೇಳಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಪೂಜೆ ಮಾಡ್ತಿದಾರಲ್ಲ, ಸೊ ಇವರು ನನ್ನ ಫಾಲೋವರ್ಸ್ ಅಂತೆ. ನಿಜ ತುಂಬ ಖುಷಿ ಆಯಿತು ನನಗೆ. ಸೊ ನನ್ನ ವೀಡಿಯೋ ನೋಡಿಬಿಟ್ಟು ಇವರು ಗ್ರಾನೈಟ್ ಅಲ್ಲ ಸಾರಿ ಸೆರಮಿಕ್ ಇದೆಲ್ಲ ಮಾಡಿದ್ನಲ್ಲ ಹಿಂದೂಪುರದಲ್ಲಿ, ಒಂದು ಫಸ್ಟ್ ಪ್ರಮೋಷನ್ ವೀಡಿಯೋ ನಂದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳಿ ಅದೆಲ್ಲ ತೊಗೊಂಡು ಬಂದಿದ್ರಂತೆ. ಸೊ ತುಂಬ ಖುಷಿ ಅನ್ನಿಸ್ತು. ಹಾಗೆ ಇಲ್ಲಿ ನಾವು ಪೂಜೆ ಮಾಡಿಬಿಟ್ಟು ಹೊರಗಡೆ ಬಂದಾಗ ಸೊ ಈ ಬಣ್ಣ ಇದರಲ್ಲ ವೈಟ್ ಸ್ಲಾಗ್ ಹಾಕಿದಾರಲ್ಲ ಅವ್ರದ್ದೇನೆ ಇದು ಪೆಟ್ರೋಲ್ ಬಂಕು. ಇಲ್ಲಿ ಅವ್ರಿಗೆ ಅಂದರೆ ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಅವ್ರ ಆಫೀಸರ್ಸ್ ಆಗಿರ್ಬೋದು ಎಲ್ಲರೂ ಸೊ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ರು. ಹಾಗೆ ನಾವು ಹೊರಗಡೆ ಬಂದರೆ ಅವರ ಮಿಸ್ಸಸ್, ಅಣ್ಣನ ಮಿಸ್ಸಸ್ ಇವರಂತೂ ತುಂಬ ಕ್ಯಾಶುಯಲ್ ಆಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಒಂದು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಅಂದರು. ಸರಿ ಅಂತ ನಾನು ಬ್ಯಾಗ್ ಹಿಡ್ಕೊಂಡಿದ್ನಲ್ಲ, ಸೊ ಎಲ್ಲಿಗೋದ್ರೂ ಅದು ಬ್ಯಾಗ್ ಕೈಯಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾನು ಇನ್ನು ಬ್ಯಾಗ್ ಸೈಡ್ಗೆ ಇಟ್ಬಿಟ್ಟು ಒಂದೆರಡು ಫೋಟೋಸ್ ಇಟ್ಕೊಂಡು ಆದಮೇಲೆ ಈಗ ಟಿಫನ್ ಮಾಡೋಣ ಅಂತಂದು ಟಿಫನ್ ಮಾಡಿ ಅಂತಂದರು. ನಾವು ಬೆಳಿಗ್ಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗ ರೆಡಿಯಾಗಿ ಬಂದಿದ್ದಾಯಿತು. ಬೇಗ ಬಂದ್ರೂ 10 ಗಂಟೆ ಆಗಿತ್ತು ನಾವು ಬರೋಷ್ಟರಲ್ಲಿ. ಅದಕ್ಕೆ ಇನ್ನು ಟಿಫನ್ ಮಾಡಿರಲಿಲ್ಲ, ಮಧ್ಯೆ ಎಲ್ಲಿ ನಿಲ್ಲಿಸಿ ಲೇಟ್ ಆಗಿಬಿಡುತ್ತೆ ಅಂತ ಇಲ್ಲೇ ಟಿಫನ್ ಮಾಡ್ಕೊತಾ ಇದ್ದೀವಿ. ಟೊಮೊಟೊ ಬಾತು ಮತ್ತು ಬಜ್ಜಿ ಮೆಣಸಿನ್ಕಾಯಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಟಿಫನ್ನು. ನಾವು ಒಂದು ಸ್ವಲ್ಪ ಹೊಟ್ಟೆ ಹಸಿವಿಗೆ ಸ್ವಲ್ಪ ತಿಂತಾಯಿದ್ದೀವಿ. ಕೇಸರಿ ಬಾತ್ ಇತ್ತು ಸ್ವೀಟ್ ಹಂಗೇ. ಹಾಗೆ ಇಲ್ಲಿ ಬಂದಿರೋರಂಥ ಎಲ್ಲರೂ ರಿಲೇಷನ್ಸು, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರಲ್ಲ ಅವರು ಅಷ್ಟೇ ಎಲ್ಲ ನನ್ನ ಫಾಲೋವರ್ಸ್ ಅಂತೆ. ಸೊ ತುಂಬ ಖುಷಿ ಅನ್ನಿಸ್ತು ನನಗೆ ಇವ್ರ ಮಾತು, ಇವ್ರ ಪ್ರೀತಿ ಎಲ್ಲ ನೋಡಿಬಿಟ್ಟು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡ್ಸೋರು, ಏನೋ ಭಾಳ ದಿನದಿಂದ ಪರಿಚಯ ಏನೋ ಅನ್ನೋ ರೀತಿ. ಇವ್ರ ಫ್ಯಾಮಿಲಿ ಮೆಂಬರ್ಸ್ ಅಂತೂ ನನ್ನೂ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ನೋಡ್ಕೊಂಡ್ರು. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ನನಗೆ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವೀಡಿಯೋ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ಕವರ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ನಾನು ಸ್ವಲ್ಪ ಟಿಫನ್ ಮಾಡ್ಕೊಂಡೆ. ನಾನು ಮಾಡಾದ್ಮೇಲೆ ನಮ್ಮ ಮನೆಯವರು ಟಿಫನ್ ಮಾಡೋಕ್ಕೆ ಅಂತ ಕೂತ್ಕೊಂಡ್ರು. ಹಾಗೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ತುಂಬ ಜನ ಕೇಳ್ತೀರ ನೀವು, ಮುಂಚೆನೇ ಹೇಳ್ಬಿಡ್ತಿದ್ದೀನಿ. ನಾನು SRS ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನಾನು ತೊಗೊಂಡಿದ್ದೀನಿ. ಅದು ಡಿಟೇಲ್ಡಾಗಿ ನಾನು ಕೊನೆಯದಾಗಿ ಲಾಸ್ಟಾಗಿ ಹೇಳ್ತೀನಿ. ಸೊ ಸ್ಯಾರಿ ಬಗ್ಗೆ ಅಷ್ಟು ಸ್ಟಿಚ್ ಮಾಡಿಸಿದ್ದೆಲ್ಲ ನಾನು ಪಾವಗಡದಲ್ಲೇ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಅಂತಂದಲ್ಲ ಬಂದಿರೋ ಎಲ್ರಿಗೂ ಅಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕ್ಸೋರ್ಗೆ ಎಲ್ರಿಗೂ ಈ ರೀತಿ ಟಿಫನ್ ಎಲ್ಲ ಕೊಡ್ತಾಯಿದ್ರು. ಅಣ್ಣ ಅವರು ಹೇಳಿದರು ಬೆಳಿಗ್ಗೆ ಒಂದು 8:30ಇಂದನೇ ಸ್ಟಾರ್ಟ್ ಆಗುತ್ತೆ ಪೂಜೆ ಅನ್ನೋದು. ಅದಕ್ಕೆ ನಾನು ಸ್ವಲ್ಪ ಬೇಗನೆ ರೆಡಿ ಆದ್ವಿ. ಆದರೆ ನಮ್ಮ ಮನೆಯವರು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು. ಅಂದರೆ ಅವ್ರು ಬಂದು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು. ಅದಕ್ಕೆ ನಮ್ಮದು ಲೇಟ್ ಆಗೋಯ್ತು. ಇಲ್ಲಾಂದರೆ ಅವ್ರು ಪೂಜೆ ಮಾಡೋದೆಲ್ಲ ಸ್ವಲ್ಪ ವೀಡಿಯೋ ಕವರ್ ಮಾಡ್ಬೋದಾಗಿತ್ತು. ಅದಕ್ಕೆ ಡೈರೆಕ್ಟಾಗಿ ಈಗ ನಾನು ಪೂಜೆ ಮಾಡಿದ್ದಷ್ಟೇ ನಿಮಗೆ ತೋರಿಸಿದ್ದು. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಕುತ್ಕೊಂಡು ಟಿಫನ್ ಎಲ್ಲ ಮಾಡ್ತಾ ಇದ್ರಲ್ಲ. ಸೊ ಬಿಸಿಲು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂದರೆ ಬಿಸಿಲು ಹೊರಗಡೆ ಓಡಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲಿದೆ. ಹಾಗೆ ಇಲ್ಲೆಲ್ಲ ಪೆಂಡಲೆಲ್ಲ ಹಾಕ್ಸಿದ್ರು ಕುತ್ಕೊಳ್ಳೋಕ್ಕೆ ಅಂತ ಎಲ್ರಿಗೂ ಬಂದಿರೋರಿಗೆ. ಯಾಕಂದರೆ ಅಲ್ಲೇನು ನೆರಳು ಇಲ್ಲ ಏನಿಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಬಿಸಿಲು ಬೇರೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಹೆಸರು ವೆಂಕಟಪ್ಪ ಲೀಲಾವತಿ ಪೆಟ್ರೋಲಿಯಂ ಅಂತಂದು ಹಾಕ್ಸಿದ್ದಾರೆ. ತಂದೆ ತಾಯಿ ಹೆಸರು ಮೇಲೆ ಇದು 2ನೇ ಬಂಕು ಪಾವಗಡದಲ್ಲಿ ಒಂದಿದೆ. ಹಾಗೆ ಇನ್ನೊಂದು ವಿಷಯ ಏನಂದರೆ ಇವ್ರದ್ದು 24 ಅವರ್ಸು ಇರುತ್ತೆ. ಆರಾಮಾಗಿ ನಾವು ಯಾವಾಗ ಹೋದ್ರೂ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೋದು. ಅದು ಏನಕ್ಕೆ ಈ ರೀತಿ ಮಾಡಿದ್ದಾರೆ ಇವರು ಅಂದರೆ, ಇವ್ರ ಪಾಪುಗೇನೋ ಅವಾಗ ಹುಷಾರಿಲ್ಲಂತೆ ತುಂಬ. ಆವಾಗ ಲೇಟ್ ನೈಟಲ್ಲಿ ಬಂಕ್ ಹತ್ರ ಎಲ್ಲ ಓಡಾಡಿದ್ರು ಎಲ್ಲೂ ಪೆಟ್ರೋಲ್ ಸಿಕ್ಕಿರಲಿಲ್ಲಂತೆ. ಅಂಥ ಟೈಮಲ್ಲಿ ಒಂಥರ ಭಯನೇ ಅನಿಸುತ್ತೆ. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಪೆಟ್ರೋಲ್ ಕೊಟ್ಟಿರೋನ್ನ ದೇವ್ರ ಥರ ನೋಡ್ತಾರೆ ಟೈಮಲ್ಲಿ. ಅದಕ್ಕೆ ಅವರು ಪಾಪ ಆಗ ಆ ಥರ ಹಿಂಸೆ ಪಟ್ಟಿದ್ದಾರಲ್ಲ. ಈ ರೀತಿ ನಮ್ಮ ರೀತಿ ಯಾರು ಆ ರೀತಿ ಭಯ ಪಡ್ದೇನೆ ಪ್ರಾಬ್ಲಮ್ ಎಲ್ಲ ತಗೋಬಾರ್ದು ಅಂತಂದು ಹೇಳ್ಬಿಟ್ಟು ಈ ರೀತಿ ಒಂದು ಇದು ಮಾಡಿದ್ದೀವಿ ಅಂತಂದು ಹೇಳಿದ್ರು ಅಣ್ಣವ್ರು. ನನಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ರೀತಿ ಹೇಳಿ ವಿಡಿಯೋದಲ್ಲಿ, ಸೊ ಎಲ್ರಿಗೂ ಗೊತ್ತಾಗಲಿ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ಸರಿ ಅಣ್ಣ ಆಯಿತು, ಅದೇ ರೀತಿಯೇ ಹೇಳ್ತೀನಿ. ಸೊ ಎಲ್ರಿಗೂ ಗೊತ್ತಾಗುತ್ತೆ. ನಿಮಗೆ 24 ಅವರ್ಸ್ ಪೆಟ್ರೋಲ್ ಸಿಗುತ್ತೆ ಇಲ್ಲಿ. ಆರಾಮಾಗಿ ಈ ರೂಟಲ್ಲಿ ಓಡಾಡೋರು ನೀವು ಆರಾಮಾಗಿ ಬಂದು ಇದು ಮಾಡ್ಕೊಂಡು ಹೋಗ್ಬೋದು, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೋದು. ಇದು ಭಾರತ್ ಪೆಟ್ರೋಲಿಯಮ್ಮು. ಒಂದು ಸರಿ ವಿಸಿಟ್ ಮಾಡಿ. ಅಕಸ್ಮಾತ್ ಈ ನನ್ನ ವೀಡಿಯೋ ನೋಡ್ಕೊಂಡು ಈ ಸೈಡ್ ಯಾರಾದರೂ ಓಡಾಡ್ತಾ ಇದ್ದರೆ ಒಂದು ವೇಳೆ, ಇನ್ನು ತುಮಕೂರ್ಗೆ ಹೋಗೋ ರೂಟೇ. ನಾವೆಲ್ಲ ತುಮಕೂರ್ಗೆ ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಹೋಗೋದು, ಮಧುಗಿರಿ ರೋಡು. ನೋಡಿ ಒಂದು ಸರಿ ವಿಸಿಟ್ ಮಾಡಿದ್ರೆ ನನಗೂ ಒಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಎಲ್ಲೋದ್ರೂ ದುಡ್ಡು ಕೊಟ್ಟೆ ಹಾಕ್ಸೋದು ಪೆಟ್ರೋಲು, ಯಾರೇನು ಫ್ರೀಯಾಗಿ ಹಾಕಲ್ಲ. ಸೊ ಹಂಗಾಗಿ ನಮ್ಮ ಪಾವಗಡದವರಲ್ವ, ಅದಕ್ಕೆ ನನಗೊಂಥರ ಅಭಿಮಾನ ಅಷ್ಟೇ. ನಮ್ಮ ಸೈಡರ್ನ ನಾವೇ ಬೆಳೆಸ್ಬೇಕೇ ಹೊರತು ಬೇರೆಯವ್ರು ಯಾರು ಬಂದು ಬೆಳೆಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಸೈಡ್ ಪಾವಗಡ ಸೈಡರ್ಗೆ ಆಲ್ಮೋಸ್ಟ್ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ಆದಷ್ಟು ಇವ್ರಿಗೂ ಪೆಟ್ರೋಲ್ ಬಂಕ್ಗೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ಎಲ್ರೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಎಲ್ಲ ಈ ಕಡೆದೆಲ್ಲ ರೋಡ್ ಎಲ್ಲ ತೋರಿಸ್ತಾ ಇದ್ರಲ್ಲ, ಅದೆಲ್ಲ ಕವರ್ ಮಾಡ್ಕೊಂಡು. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ರಲ್ಲ ಅವ್ರು ಪೂಜಾರಪ್ಪ ಅವರು ಎಲ್ಲ ಇನ್ನೂ ಮಂತ್ರಗಳು ಪೂಜೆಗಳೆಲ್ಲ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವು ಇನ್ನೂ ಒಂದು ಸ್ವಲ್ಪ ಬಂಕಲ್ಲಿ ಕೆಲಸ ಮಾಡೋ ಹುಡುಗರ ಜೊತೆ ಎಲ್ಲರ ಜೊತೆನೂ ಫೋಟೋಸ್ ಇಡಿಸ್ಕೊಳ್ಳೋಣ ಅಂತಂದು ಅದನ್ನೇ ಇದು ಮಾಡ್ತಾಯಿದ್ವಿ. ಹಾಗೆ ಈ ಕಡೆ ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಬಂದಿರೋರು ಇನ್ನೂ ಯಾರೂ ಹೋಗಿರಲಿಲ್ಲ, ಎಲ್ಲರೂ ಕೂತಿದ್ರು.
ಹಾಗೆ ಅಲ್ಲಿ ಸಿಸ್ಟರ್ ಇದ್ರಲ್ಲ, ಸೊ ಅವ್ರ ಜೊತೆನೂ ಮಾತಾಡ್ತಾ ಇಲ್ಲೇ ಒಂದು ಸ್ವಲ್ಪ ಇದನ್ನು ನೋಡ್ತಾ ಇರ್ಬೋದು, ವೆಂಕಟಪ್ಪ ಲೀಲಾವತಿ ಪೆಟ್ರೋಲಿಯಂ ಅಂತ ನಾನು ಆಗಲೇ ಹೇಳಿದ್ನಲ್ಲ. ಸೊ ಇಲ್ಲೊಂದು ಸ್ವಲ್ಪ ಕವರ್ ಮಾಡಿಸ್ದೆ ವೀಡಿಯೋನ, ಯಾಕಂದರೆ ಎಲ್ಲನೂ ಇದ್ದರೆ ಎಲ್ಲ ಒಂದೊಂದು ಕ್ಲಿಪ್ಪೂ ಚೆನ್ನಾಗಿರುತ್ತೆ ವೀಡಿಯೋದಲ್ಲಿ ನೋಡೋದಕ್ಕೆ, ಅವ್ರಿಗೂ ಒಂದು ನೆನಪಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನೆಲ್ಲ ಕ್ಲಿಪ್ನ ಆ್ಯಡ್ ಮಾಡಿಸಿದ್ದೀನಿ ಇದರಲ್ಲಿ. ಹಾಗೆ ನಮ್ಮ ಮನೆಯವ್ರು ಏನು ಬಿಡ್ತಾಯಿಲ್ಲ. ಸೊ ಅಲ್ಲಿ ಬಂದು ನಿಂತ್ಕೊ, ಇಲ್ಲಿ ಬಂದು ನಿಂತ್ಕೊ ಅಂತಂದು ಹೇಳ್ತಾಯಿದ್ರು. ಅದಕ್ಕೆ ಇಲ್ಲಿ ಬಂದೆ, ಪೆಟ್ರೋಲ್ ಎಲ್ಲ ಸ್ಟೋರ್ ಮಾಡ್ತಾರಲ್ಲ, ಸೊ ಡೀಸೆಲ್ ಪೆಟ್ರೋಲು, ಅಲ್ಲಿ ಬಂದು ನಿಂತ್ಕೊಂಡೆ. ಹಾಗೆ ಇದು ರೂಮ್ ಒಳಗಡೆ ಬಂದ್ವಿ ನೋಡಿ. ಸೊ ಇಲ್ಲಿ ಅವರು ತಂದೆ ತಾಯಿ ಫೋಟೋ ಇಟ್ಟಿದ್ದಾರೆ, ಮತ್ತು ದೇವ್ರ ಫೋಟೋ ಎಲ್ಲ ಇಟ್ಟಿದ್ದಾರೆ. ಆಫೀಸ್ ರೂಮ್ ಥರನೇ ಇದು. ಇಲ್ಲಿ ಇವರೆಲ್ಲ ವರ್ಕ್ ಮಾಡೋ ಅಂಥವ್ರು. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ, ಅವರೇನೆ ನಮ್ಮ ಪಾವಗಡದವರೇನೆ. ಇಲ್ಲಿ ಚಂದ್ರಭಾವಿ ಹತ್ರನೂ ಇದು 2ನೇ ಪೆಟ್ರೋಲ್ ಬಂಕು. ಚೆನ್ನಾಗಿ ಒಳ್ಳೇದಾಗಲಿ, ಅವ್ರ ಮನಸ್ಸು ತುಂಬ ಒಳ್ಳೆಯದು. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ. ಸ್ವಲ್ಪ ಕಷ್ಟ ದಿನಗಳು ಸ್ವಲ್ಪ ಕಾಲ ಇರುತ್ತೆ ಅಷ್ಟೇ, ಆಮೇಲೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ನಮ್ಮ ಹತ್ರ ಒಳ್ಳೆ ಮನಸ್ಸು, ಒಳ್ಳೆ ಉದ್ದೇಶ ಇದ್ದರೆ ದೇವ್ರು ಯಾರಿಗೆ ಬೇಕಾದರೂ ಒಳ್ಳೇದು ಮಾಡೇ ಮಾಡ್ತಾರೆ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮನೆಯವರು ಪಾಪ ವೀಡಿಯೋದಲ್ಲಿ ಎಲ್ಲೂ ಇರಲ್ಲ ಅಂತಂದು ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ವಾಮಿಯವರು ಪ್ರಸಾದ ಅದೆಲ್ಲ ಕೊಡ್ತಾಯಿದ್ರು. ಅದಕ್ಕೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ನಿಂತ್ಕೊಂಡಿದ್ದಕ್ಕೆ ನಗ್ತಾ ಇದ್ದಾರೆ ಅವರು. ಹಾಗೆ ಸಿಸ್ಟರು ನಿಮಗೆ ಸ್ವಲ್ಪ ತಾಂಬೂಲ ಕೊಡ್ತೀನಿ ಬನ್ನಿ ಅಂತಂದ್ರೆ, ಇನ್ನೇನು ವೀಡಿಯೋ ಕವರಿಂಗ್ ಎಲ್ಲ ಆಯಿತು. ಈಗ ತಾಂಬೂಲ ತಗೊಂಡು ಅರಿಶಿನ ಕುಂಕುಮ ತಗೊಂಡು ಹೊರಡೋಣ ಅಂತಂದು ಹೇಳ್ಬಿಟ್ಟು. ನಿಜ ತುಂಬ ಇಷ್ಟ ಆದರು ಇವರಂತೂ ನನಗೆ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರಲ್ಲ. ಸೊ ಯಾರೇ ಆಗಿರ್ಬೋದು ಆ ರೀತಿ ಸ್ವಲ್ಪ ಕಡಿಮೆ ಮಾತಾಡಿಸೋದು, ಆದರೂ ನನ್ನ ತುಂಬ ಚೆನ್ನಾಗಿ ಮಾತಾಡ್ಸಿರಲ್ಲ, ಅದೊಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು ನನಗೆ ಮನೆಗೆ ಬರೋವರೆಗೂ. ಹಾಗೆ ಇಲ್ಲಿ ನಿಂತ್ಕೊಂಡು ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡೋ ಹುಡುಗರ ಜೊತೆ ಎಲ್ಲರ ಜೊತೆ ಮಾತಾಡಿ ಫೋಟೋಸ್ ಎಲ್ಲ ಇಟ್ಕೊಂಡು ಈಗ ನಾವು ಬಂದಿದ್ದು ಇವ್ರದ್ದು ಮೊದಲನೇ ಪೆಟ್ರೋಲ್ ಬಂಕ್ ಇದೆಯಲ್ಲ ಪಾವಗಡದಲ್ಲಿ, ಪಾವಗಡ ಬಂದ್ವಿ ಮಡಕ್ಷಿರದಿಂದ. ಇದು ಚಂದ್ರಭಾವಿ ಗೇಟಿಂದ ಈಗ ಬಂದಿದ್ದು ನಾವು ಪಾವಗಡ ಪೆಟ್ರೋಲ್ ಬಂಕ್ಗೆ. ಇದು SRS ಪೆಟ್ರೋಲ್ ಬಂಕ್ ಅಂತಂದು ಹೇಳ್ಬಿಟ್ಟು ಬೆಂಗಳೂರು ರೋಡಲ್ಲಿದೆ. ಸೊ ಅಲ್ಲಿ ನೋಡ್ಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ಕೊಂಡು ಹಾಗೆ ನಾವು ಬಂದಿದ್ದು CK ಪುರಕ್ಕೆ ನೆಕ್ಸ್ಟು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಣ್ಣ ಬಂದುಬಿಟ್ಟು RMP ಡಾಕ್ಟ್ರು. ಸೊ ಅಕ್ಕ ಬಂದುಬಿಟ್ಟು ಅವರು MA BEd ಮಾಡ್ಕೊಂಡು ಸ್ಕೂಲ್ ಟೀಚಿಂಗ್ ಅಂತಂದು ಹೋಗ್ತಾರೆ. ಇವರು ಬ್ರದರ್ ನಮಗೆ ಸುಮಾರು ಅಂದರೆ ಒಂದು 20 ಡೇಸ್ ಬ್ಯಾಕೆ ಬಂದುಬಿಟ್ಟು ಮನೆಗೆ ಈ ರೀತಿ ಪೂಜೆ ಇದೆ, ನಮ್ಮ ಮನೆಗೆ ಬರಬೇಕು ಅಂತಂದು ಮನೆಗೆ ಬಂದು ಹೇಳೋದ್ರು. ಸೊ ನನಗೆ ಒಂಥರ ಹೋಗ್ಬೇಕು ಅನ್ನಿಸ್ತು, ಯಾಕಂದರೆ ಮನೆಗೆ ಪಾಪ ಅಲ್ಲಿಂದ ಬಂದು ಹೇಳೋಗಿದ್ದಾರಲ್ಲ. ಹಾಗೆ ನಮ್ಮ ಮನೆಯವರು ಅಷ್ಟೇ ನಾವು ಹೋಗಿ ಬರೋಣ ಅಂತ ಅಂದರು. ಸರಿ ಅಂತ ಅಲ್ಲೇ ಪೂಜೆ ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಬಂದಿದ್ದು CK ಪುರದಲ್ಲಿ ಇವ್ರ ಮನೆ ಹತ್ರ. ಒಳಗಡೆ ತುಂಬ ಜನ ಕೂತಿದ್ರು, ಇನ್ನು ಶೆಕೆಯಲ್ಲಿ ನೇನಕ್ಕೆ ಒಳಗಡೆ ಅಂತಂದು ಹೊರಗಡೆನೆ ಬಂದ್ವಿ. ಬಂದಿರೋ ಅಂಥ ರಿಲೇಷನ್ಸ್ ಇಲ್ಲಿ ನನ್ನ ವೀಡಿಯೋಸ್ ಎಲ್ಲ ತುಂಬ ಜನ ನೋಡ್ತಾ ಇರ್ತಾರೆ. ಹಾಗೆ ಬಂದು ಮಾತಾಡ್ಸಿದ್ರು ಎಲ್ಲರೂ ಒಟ್ಟಿಗೆ ಬಂದು. ಸೊ ತುಂಬ ಖುಷಿ ಅನ್ನಿಸ್ತು. ನಮ್ಮ ಮನೆಯವ್ರು ನೋಡಿ ಎಷ್ಟು ದೂರ ಕೂತ್ಕೊಂಡು ಅವ್ರು ಹೋಗಿ ಚೇರ್ ಹಾಕ್ಕೊಂಡು. ಸೊ ಅದಕ್ಕೆ ಈ ಕಡೆ ಹತ್ರ ಬಾ ಅಂತಂದು ಹೇಳಿದ್ರೆ ಎದ್ದು ಬರ್ತಾವ್ರೆ. ಸ್ವಲ್ಪ ವೀಡಿಯೋಗೆ ಅಂದರೆ ನಾಚ್ಕೊತಾರೆ ಅವರು, ಬೇಗ ಬರಲ್ಲ ವೀಡಿಯೋಗೆ ಅಂತಂದು. ಸೊ ಅದಕ್ಕೇ ಅವರು ಈಗ ಇನ್ನು ಬಂದು ಸ್ವಲ್ಪ ಹೊತ್ತು ನನಗೆ ಫೇಸ್ ತೋರಿಸಿದ್ದಕ್ಕೆ ಆ ರೀತಿ ಸ್ವಲ್ಪ ಕವರ್ ಮಾಡಿದೆ. ಇನ್ನೇನು ಪೂಜೆ ಇವ್ರದ್ದು ಆಯಿತು. ಇವ್ರು ಪೂಜೆ ಆದಮೇಲೆ ನಾವೊಂದು ಸ್ವಲ್ಪ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡೋಣ ಅಂತ. ಅಂದರೆ ನಾವು ಸತ್ಯನಾರಾಯಣ ಪೂಜೆಗೆ ಬಂದಮೇಲೆ ನಾವು ಅಕ್ಷತೆ ಕಾಳೆಲ್ಲ ಹಾಕಿ ಕೈ ಮುಗಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಅನ್ನೋದು. ಅದು ಸುಖ ಶಾಂತಿ ನೆಮ್ಮದಿ ಏಳಿಗೆಗೆ ಈ ಥರ ಒಂದು ಪೂಜೆ ಎಲ್ಲ ಮನೇಲಿ ಚೆನ್ನಾಗಿ ಆಗಿಬರುತ್ತೆ ಅಂತ ಮಾಡ್ತಾ ಇರ್ತಾರೆ. ಸೊ ಒಳ್ಳೆಯದು, ನಾನೇನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಒಳ್ಳೇದೇ ಎಲ್ಲನೂ. ಸೊ ನಮ್ಮ ಹತ್ರ ದುಡಿಮೆ ಅನ್ನೋದು ಇರಬೇಕು. ಬರೀ ನಾವು ಪೂಜೆಗಳು ಮಾಡ್ಕೊಂಡಿದ್ರೆ ದೇವ್ರು ಒಳ್ಳೇದು ಮಾಡಲ್ಲ. ಸೊ ನಾವು ಕಷ್ಟಪಡೋದು ಪಡ್ತಾ ಇರಬೇಕು. ಸೈಡಲ್ಲಿ ಈ ರೀತಿ ನಾವು ಪೂಜೆಗಳು ದೇವ್ರನ್ನ ನಂಬ್ಕೊಂಡು ಹೋಗ್ತಾ ಇದ್ರೆ ಅದು ಒಂದು ಏಳಿಗೆಗೆ ಒಂದು ಕಾರಣ ಅನಿಸುತ್ತೆ. ನಾವು ಸುಮ್ಮನೆ ಕೆಲಸ ಏನೋ ಮಾಡದೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಪೂಜೆಗಳು ಮಾಡಿದ್ರೆ ಎಲ್ಲಿಂದನೂ ಕೊಡಲ್ಲ ದೇವರು. ಸೊ ನಮ್ಮ ದುಡಿಮೆಯಲ್ಲೇ ನಾವು ದೇವ್ರು ನೋಡಬೇಕು, ದುಡ್ಡನ್ನ ನೋಡಬೇಕೇ ಹೊರತು ಬರೀ ಪೂಜೆಗಳು ಮಾಡಿದ್ರೆ ಅಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ದುಡಿಮೆ ಕೆಲಸ ಅನ್ನೋದು ನಿಮ್ಮ ಹತ್ರ ಇರಲಿ. ಆಮೇಲೆ ಈ ರೀತಿ ಪೂಜೆಗಳೆಲ್ಲ ಮಾಡಿ ನಿಜವಾಗ್ಲೂ ಒಳ್ಳೇದಾಗುತ್ತೆ ಎಲ್ರಿಗೂ. ಇವ್ರಿಗೂ ಅಷ್ಟೇ. ಸೊ ಇವರು ಟೀಚಿಂಗ್ ಕೆಲಸ ಮಾಡ್ತಾರೆ, ಅವರು RMP ಡಾಕ್ಟ್ರು. ಸೊ ಹಂಗಾಗಿ ಇನ್ನೂ ಮನೆ ಇನ್ನೂ ಚೆನ್ನಾಗಿ ತುಂಬಿ ತುಳುಕ್ಲಿ, ಚೆನ್ನಾಗಿ ದುಡ್ಡು ಸಿರಿಧಾನ್ಯದಿಂದ ಅಂತಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ದೇವ್ರ ಹತ್ರ ಇವ್ರಿಗೂ. ಹಾಗೆ ನಮಗೂ ವೀಡಿಯೋ ನೋಡೋರ್ಗು, ನಾನು ವೀಡಿಯೋ ಮಾಡ್ಕೊಬಂದಿರೋರು ನನಗೂ ಎಲ್ರಿಗೂ ಒಳ್ಳೇದಾಗಲಿ. ಈಗ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಅರಿಶಿನ ಕುಂಕುಮ ಕೊಟ್ಬಿಟ್ಟು ನನಗೂ ಸ್ಯಾರಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಇತ್ತು ಅಲ್ಲಿ ಅವ್ರ ಮನೆಯಲ್ಲಿ ಪೂಜೆ ಆಗಿರ್ಬೋದು, ಅವರು ಫಂಕ್ಷನ್ನು ಎಲ್ಲರೂ ಒಟ್ಟಿಗೆ ಸೇರಿಸಿ ಹಾಕಿದ್ದೀನಿ ವೀಡಿಯೋನ, ನಿಮಗೂ ಬೋರ್ ಹೊಡಿಬಾರ್ದು ಅಂತ. ಸೊ ವೀಡಿಯೋ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ನೋಡ್ತಾ ಇದ್ದೀನಿ. ಎಲ್ರಿಗೂ ಬೆಳಿಗ್ಗೆ ನಾವು ಫಸ್ಟ್ ಆಗಿದ್ದು ಪೆಟ್ರೋಲ್ ಬಂಕ್ ಓಪನಿಂಗ್ಗೆ. ಸೊ ಮಡಕ್ಷಿರದ ಹತ್ರ ಚಂದ್ರಭಾವಿ ಅಂತ ಇದೆಯಲ್ಲ, ಸೊ ಅಲ್ಲಿ ಅದು ನಮ್ಮ ಪಾವಗಡದವರೇ ಓಪನ್ ಮಾಡಿರೋ ಅಂಥದ್ದು ಹೊಸದಾಗಿ. ಅಂದರೆ ಪಾವಗಡದಲ್ಲಿ ಒಂದಿದೆ ಅವ್ರದ್ದು ಭಾರತ್ ಪೆಟ್ರೋಲಿಯಂ. ಹಾಗೆ ಇಲ್ಲಿ ಚಂದ್ರಭಾವಿ ಹತ್ರನೂ ಓಪನ್ ಮಾಡಿರೋದು ಭಾರತ್ ಪೆಟ್ರೋಲಿಯಮ್ಮೆ. ಸೊ ತುಂಬ ಚೆನ್ನಾಗಿ ಅವ್ರ ಬೆಳವಣಿಗೆ ನೋಡ್ತಾ ಇದ್ರೆ ನನಗೆ ಒಂಥರ ಖುಷಿ ಅನ್ನಿಸ್ತು. ಯಾಕಂದರೆ ಪಾವಗಡದಲ್ಲಿ ಒಂದು ಆಲ್ರೆಡಿ ಓಪನ್ ಮಾಡಿದ್ದಾರೆ, ಅದಾದಮೇಲೆ ಈಗ 2ನೇ ಪೆಟ್ರೋಲ್ ಬಂಕು. ಸೊ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ, ಕಷ್ಟಪಟ್ಟು ಮುಂದೆ ಬರ್ತೀವಿ ಅನ್ನೋರಿಗೆ ಒಳ್ಳೇದಾಗಲೇಬೇಕು. ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಕಷ್ಟಪಡೋರಿಗೆ. ಹಾಗೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಹಾಗೆ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು CK ಪುರಕ್ಕೆ. ಅಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಮನೆಯಲ್ಲಿ. ಅವರು RMP ಡಾಕ್ಟ್ರು. ಸೊ ಒಂದು 15 ಡೇಸ್ ಮುಂಚೆನೇ ಮನೆಗೆ ಬಂದುಬಿಟ್ಟು ಸೊ ಅವತ್ತು ನಮ್ಮನ್ನು ಕರೆದ್ಬಿಟ್ಟು ಹೋಗಿದ್ರು ನಂಬರ್ ತಗೊಂಡು, ಇಲ್ಲ ನಮ್ಮ ಮನೆ ಪೂಜೆಗೆ ಬರಲೇಬೇಕು ನೀವು ಅಂತ.
ಅದಕ್ಕೆ ಇನ್ನು ಎರಡು ಹತ್ರನೂ ಪೂಜೆನೇ ಅಲ್ವಾ, ಸೊ ಹಂಗಾಗಿ ಸರಿ ಆಯಿತು ಬರ್ತೀವಿ ಅಂತ ಫಸ್ಟ್ ನಾವು ಮಡಕ್ಷರ ಹತ್ರ ಮುಗಿಸ್ಕೊಂಡು ಆಮೇಲೆ ಸಿಕೆಪುರಕ್ಕೆ ಹೋಗಿದ್ದು. ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಊಟನೂ ಮಾಡ್ಕೊಂಡು ಅಲ್ಲಿ ಸ್ಟಾರ್ಟಿಂಗ್ ಪೆಟ್ರೋಲ್ ಬಂಕ್ ಹತ್ರ ಅಲ್ಲೇನೂ ಟಿಫನ್ ಮಾಡಿದ್ವಿ. ಮತ್ತು ಮಧ್ಯಾಹ್ನ ಇಲ್ಲಿ ಊಟ ಮಾಡ್ಕೊಂಡು ಈಗ ಮನೆ ಬಂದಿದ್ದಾಯಿತು. ಹಾಗೆ ಸ್ಯಾರಿ ನಾನು ವೇರ್ ಮಾಡಿರೋವಂಥದ್ದು ನಿಜ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಅದೇ ಥರನೇ ಕೇಳಿದ್ರು ಫಂಕ್ಷನ್ ಹತ್ರನೂ, ತುಂಬ ಚೆನ್ನಾಗಿದೆ ಸ್ಯಾರಿ ಅಂತಂದು. ಹಾಗೆ ಈ ಸ್ಯಾರಿನ ನಾನು SRS ಕಲೆಕ್ಷನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನಾನು ತೊಗೊಂಡಿರೋವಂಥದ್ದು. ಇದು ಯಾವುದೇ ಥರ ಫೇಕ್ ಅಲ್ಲ, ಫೇಕ್ ID ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಸ್ವಲ್ಪ ಅಮೌಂಟ್ ಎಲ್ಲ ಹಾಕ್ಸ್ಕೊಬಿಟ್ಟು ಆಮೇಲೆ ರೆಸ್ಪಾನ್ಸ್ ಮಾಡದೇ ಇರ್ತಾರಲ್ಲ ಆ ಥರ ಅಕೌಂಟ್ ಅಲ್ಲವೇ ಅಲ್ಲ, ಜೆನ್ಯೂನ್ ಪೇಜ್ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಸ್ಯಾರೀಸ್ ಬರುತ್ತೆ ನನಗೆ ಅವ್ರ ಕಡೆಯಿಂದ. ಸೊ ಅವರು ಇನ್ನೊಂದು ವಿಚಾರ ಏನಂದರೆ ಅವರು ನನಗೆ ಗೊತ್ತಿರೋ ಅಂತಾರೆ, ಹಾಗಾಗಿ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅವ್ರ ಕಡೆಯಿಂದ ನಾವು ಸ್ಯಾರಿ ತೊಗೊಂಡ್ರೆ. ಕ್ವಾಲಿಟಿ ಅಂತೂ ನಿಜ, ನಾವು ಎಷ್ಟು ಅಮೌಂಟ್ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೂ ಕಡಿಮೆ ಅಮೌಂಟಲ್ಲೇ ಒಂದು 800-700 ರೂಪಾಯಿ ಸ್ಯಾರಿ ಎಲ್ಲ ತೊಗೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ತೊಗೊಂಡಿರುವಂಥ ಸ್ಯಾರಿ ಇದು. ಸೊ ಬ್ಲೌಸ್ ಬಂದುಬಿಟ್ಟು ಆ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸೆಮಿ ಕ್ರೇಪ್ ಮೈಸೂರು ಅಂತಾರಲ್ಲ, ಸೇಮ್ ಅದೇ ಸ್ಯಾರಿನೇ. ಇದು ಆರೆಂಜ್ ಕಲರು, ಫುಲ್ಲು ಈ ಥರ ಫ್ಲವರ್ಸ್ ಇದೆ, ವಿಡಿಯೋದಲ್ಲಿ ನೋಡಿದ್ದೀರಾ. ಸ್ಯಾರಿ ಫುಲ್ ಇದೇ ಥರನೇ. ಇದು ಬಾರ್ಡ್ರ್ ಬಂದುಬಿಟ್ಟು ಸ್ವಲ್ಪ ಅಗಲ ಬಂದಿದೆ. ಸೆರಗ್ಗೆ ಮತ್ತು ಬ್ಲೌಸ್ಗೆ ಒಂದೇ ಕಲರೇ, ಪರ್ಪಲ್ ವಿತ್ ಆರೆಂಜ್. ಎಕ್ಸಲೆಂಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಕ್ಸಲೆಂಟ್ ಅಂದರೆ ನನಗಿಷ್ಟ ಆಗಿ ಎಕ್ಸಲೆಂಟ್ ಅಂತ ಹೇಳ್ತೀನಿ, ಅದಕ್ಕೋಸ್ಕರ ಎಕ್ಸಲೆಂಟ್ ಅಂತ ಬಳಸ್ತೀನಿ ಜಾಸ್ತಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಈ ಥರ ಟ್ಯಾಜಲ್ಸ್ ಹಾಕ್ಸಿದ್ದೀನಿ, ಕುಚ್ಚು 3 ಆರೆಂಜ್ ಹಾಕ್ಸಿದ್ದೀನಿ, 3 ಪರ್ಪಲ್ ಹಾಕ್ಸಿದ್ದೀನಿ, ಈ ಥರ ಹಾಕ್ಸಿದ್ದೀನಿ ಕುಚ್ಚು. ಭಾಳ ಚೆನ್ನಾಗಿದೆ. ನಾನು ಏನು ವರ್ಕ್ ಏನೂ ಮಾಡಿಸಿಲ್ಲ, ಓವರ್ ಡಿಸೈನು ಇಡಿಸಿಲ್ಲ. ಫ್ರಂಟ್ ಇನ್ನೂ ನಾನು ಬೇರೆ ಥರ ಹೇಳಿದ್ದೆ, ಈ ಥರ ಕ್ರಾಸ್ ಬರುತ್ತಲ್ಲ ಬಾರ್ಡ್ರು, ಆ ರೀತಿ ಹೇಳಿದ್ದೆ. ಸೊ ಅವ್ರು ಇಟ್ಟಿಲ್ಲ, ಆದ್ರೂ ಚೆನ್ನಾಗಿ ಕಾಣಿಸ್ತೈತೆ. ಒಂದು ಓಲ್ಡ್ ಬಫ್ ಇಡಿಸಿದ್ದೀನಿ ಅಷ್ಟೇ. ಒಂದು 3-4 ಫ್ರಿಲ್ ಬರುತ್ತೆ ಇಲ್ಲಿ, 3-4 ಹ್ಯಾಂಡ್ಸ್ ಇಲ್ಲಿವರೆಗೂ. ಭಾಳ ಚೆನ್ನಾಗಿದೆಯಲ್ಲ, ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ. ನೋಡ್ತಾ ಇರ್ಬೋದು ಈ ರೀತಿ ಫುಲ್ಲು. ನಿಮಗೂ ಒಂದು ವೇಳೆ ಬೇಕಂದರೆ ಅವರ ನಂಬರ್ ಆದರೂ ಕೊಡ್ತೀನಿ. ಸೊ ಇಲ್ಲ ಅಂದರೆ ಕೇಳ್ತೀನಿ, ಅವ್ರನ್ನ ಕೇಳಿಬಿಟ್ಟು ನಿಮ್ಗೆ ಬೇಕಂದ್ರೆ ಒಂದು ವೇಳೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಈ ರೀತಿ ಇತ್ತು. 2 ಕಡೆ ಪೂಜೆ ಒಂದೇ ದಿನನೇ 2 ಕಡೆನೂ ಮುಗಿಸ್ಕೊಂಡು ಬಂದ್ವಿ. ಸ್ಯಾರಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೂ ಬೇಕಂದರೆ ಒಂದು ವೇಳೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ, ನಾನು ತಪ್ಪದೆ ಅವ್ರ ನಂಬರ್ನ ಕೊಡ್ತೀನಿ. ನೋಡಿ ಹೊರಗಡೆ ಬರ್ತಾಯಿದ್ದೀನಿ, ಕರೆಂಟ್ ಹೊರಟೋಯ್ತು. ಸೊ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಸ್ವಲ್ಪ ಕಲರ್ ಡಲ್ ಇದ್ರೂ ಫುಲ್ ಬ್ರೈಟಾಗಿ ಕಾಣಿಸ್ತಾರೆ ಈ ರೀತಿ ಸ್ಯಾರಿಗಳು. ಸ್ವಲ್ಪ ಬ್ರೈಟ್ ಕಲರ್ ಸ್ಯಾರೀಸ್ ಉಟ್ಕೊಂಡ್ರೆ ಅದೇ ರೀತಿಯೇ ಕಾಣಿಸ್ತಾರೆ ಹೆಣ್ಮಕ್ಳು. ನಾನು ಬಳೆ ಎಲ್ಲ ಆಗಲೇ ಬಿಚ್ಚಿಟ್ಟಿದ್ದೀನಿ, ಅದಕ್ಕೆ ಬರಿಗೈಯಲ್ಲಿದೆ. ಈಗ ಸ್ಯಾರಿ ಎಲ್ಲ ಬಿಚ್ಚಿಬಿಟ್ಟು ನಾನೊಂದು ಫುಲ್ ನೈಟಿ ಹಾಕ್ಕೊಬಿಡ್ಬೇಕು, ಆ ಥರ ಅನ್ನಿಸ್ಬಿಟ್ಟೈತಿ ಈ ಶೆಕೆಗೆ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.